Srinivas IAS Academy current affair lectures ಗೆ ನಿಮ್ಮೆಲ್ಲರಿಗೂ ಸ್ವಾಗತ. I welcome you all to current affair lectures by Srinivas IAS Academy. Today we are going to cover another two topics. ಇವತ್ತು ಮತ್ತೆರಡು ಟಾಪಿಕ್ ಗಳನ್ನ ತಗೊಂಡು ಬಂದಿದ್ದೀನಿ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ 100 ಗೀಗಾವ್ಯಾಟ್ ಸೋಲಾರ್ ಪವರ್ ಕೆಪಾಸಿಟಿಯನ್ನ ನಾವು ಭಾರತದವರು ಏನ್ ಮಾಡಿದೀವಿ ಅಂತಂದ್ರೆ ಅಚೀವ್ ಮಾಡಿದೀವಿ. ಭಾರತದವರು ಅಥವಾ ಭಾರತವು 100 ಗೀಗಾವಾಟ್ ಸೌರ ವಿದ್ಯುತ್ ಅಂತ ಹೇಳ್ತೀವಿ. ನಾವು ಸೌರ ವಿದ್ಯುತ್ ಅಂತಂದ್ರೆ ಸೋಲಾರ್ ಪವರ್ ಅಂತ ಹೇಳ್ತೀವಿ. ಅಂತಂದ್ರೆ ನಮಗೆ ಸೂರ್ಯನ ಕಿರಣಗಳಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೋಲಾರ್ ಪ್ಯಾನೆಲ್ ನ ಹಾಕಿ, ಈ ತರ ಸೋಲಾರ್ ಪ್ಯಾನೆಲ್ ಇರುತ್ತೆ, ಅಥವಾ ಇದು ಸೂರ್ಯನ ಕಿರಣಗಳ ಮೇಲೆ ಏನಾಗುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳನ್ನ ಅದು ವಿದ್ಯುತ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ವಿದ್ಯುತ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ನಾವೇನ್ ಮಾಡ್ತೀವಿ ಉಪಯೋಗಿಸ್ತಾ ಇದೀವಿ. ಸೊ ಈ ತರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಇವಾಗ ನಾವು 100 ಗೀಗಾವಾಟ್ಗಳ ಏನ್ ಮಾಡ್ತಾ ಇದೀವಿ, ಗೀಗಾವಾಟ್ ವಿದ್ಯುತ್ ಆಗುವಷ್ಟು ನಾವು ಏನ್ ಮಾಡಿದೀವಿ, ಸೌರ ವಿದ್ಯುತ್ತನ್ನ ಅಥವಾ ಕೆಪಾಸಿಟಿಯನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಇನ್ಸ್ಟಾಲ್ ಮಾಡಿದೀವಿ. ಸೊ ಇಂಡಿಯಾ ಹ್ಯಾಸ್ ಕ್ರಾಸ್ಡ್ 100 ಗೀಗಾವಾಟ್ಸ್ ಆಫ್ ಇನ್ಸ್ಟಾಲ್ಡ್ ಸೋಲಾರ್ ಪವರ್ ಕೆಪಾಸಿಟಿ. ಇದು ಒಂದೇನಾಗುತ್ತಪ್ಪ ಅಂತಂದ್ರೆ ನಾವು 2030ಕ್ಕೆ 500 ಗೀಗಾವಾಟ್ ಗಳನ್ನ ನಾವು ಏನ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ ಅಂತಂದ್ರೆ ನಾವು ಉಪಯೋಗಿಸ್ಕೋಬೇಕು ಅಂತ ಇದೀವಿ. ಅಜೈವಿಕ ಇಂಧನ ಅಂತಂದ್ರೆ ನಾನ್ ಫಾಸ್ಯೂಲ್ ಎನರ್ಜಿ ಟಾರ್ಗೆಟ್, ಇದಕ್ಕೆ ನಾವು ಅಜೈವಿಕ ಇಂಧನ ಅಂತ ಏನ್ ಹೇಳ್ತೀವಿ, ಇದು ಅದೇ ತರವಾಗಿರುವಂತಹ ಒಂದು ಇಂಧನ. ಆ ಒಂದು ಟಾರ್ಗೆಟ್ ಅಥವಾ ಗುರಿಯನ್ನ ಸಾಧಿಸೋಕೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ 2030 ಒಳಗಡೆ ನಾವು 500 ಗೀಗಾವಾಟ್ ಗಳ ಇಂಧನವನ್ನ ನಾವು ಉಪಯೋಗಿಸ್ಕೋಬೇಕು ಅಥವಾ ಆ ಗುರಿಯನ್ನ ಇಟ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಇದು ಒಂದು ಮೊದಲನೆಯ ಮಹತ್ವವಾದ ಹೆಜ್ಜೆ ಆಗಿದೆ. ಯಾಕೆಂತಂದ್ರೆ ಇವಾಗ 2025, ಇನ್ನು 5 ವರ್ಷ, ಈಗ 2025 ಮುಗ್ದಿದೆ, ಈಗ 2026 ಶುರು ಆಗೋದ್ರಲ್ಲಿದೆ. ಸೊ ಇನ್ನೊಂದು 5 ವರ್ಷದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸೌರ ವಿದ್ಯುತ್ ಅಂತ ಏನಿದೆ ಅದನ್ನ ನಾವು ಬಳಕೆಯನ್ನ ಮಾಡಕ್ಕೆ ಇದು ಒಂದು ಮೊದಲನೇ ಹೆಜ್ಜೆ ಅಂತ ಕೂಡ ನಾವಿಲ್ಲಿ ಹೇಳ್ಬಹುದು. ಸೊ ಇಂಡಿಯಾಸ್ ಕ್ರಾಸ್ಡ್ 100 gigawatts. So it is a very important step that we are achieving in the 500 gigawatts of non-fossil energy target by 2030. ರೈಟ್. ಸೊ ಗ್ರೋತ್ ಇನ್ ಸೋಲಾರ್ ಕೆಪಾಸಿಟಿ ಅಂದ್ರೆ ಸೌರ ಸಾಮರ್ಥ್ಯದ ವೃದ್ಧಿ ಆಗ್ತಾ ಇದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ 35 ಪಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಹೆಚ್ಚು ಕೆಪಾಸಿಟಿ ಅಥವಾ ಹೆಚ್ಚು ಸಾಮರ್ಥ್ಯವನ್ನ ಹೊಂದಿದ್ದೇವೆ ಅಂತ ಹೇಳ್ಬೋದು. ಕಳೆದ 10 ವರ್ಷಗಳಲ್ಲಿ ಸೌರ ಸಾಮರ್ಥ್ಯವು 35 ಪಟ್ಟು ಹೆಚ್ಚಾಗಿದೆ. ನೋಡಿ, ಇಟ್ ಇಸ್ ಇನ್ಕ್ರೀಸ್ಡ್. ನಾವು ಮುಂಚೆ 2014ರಲ್ಲಿ ಬರೀ 2.8 ಗೀಗಾವಾಟ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನೋಡಿ 100 ಅಂತಂದ್ರೆ 100 ಗೀಗಾವಾಟ್ಗಳಿಗೆ ಏರಿಕೆ ಆಗಿದೆ ಅಂತ ಅಂದ್ರೆ 35ರಷ್ಟು ನಾವೇನ್ ಮಾಡಿದೀವಿ ಅಂತಂದ್ರೆ ಏರಿಸಿದೀವಿ. ಸೊ ಇನ್ನು ಮುಂದೆ ಬರುವಂತ 5 ವರ್ಷಗಳಲ್ಲಿ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದೆ. ಅದಷ್ಟೇ ಅಲ್ಲದೆ ನೋಡಿ, ಟೋಟಲ್ ಸೋಲಾರ್ ಅಂಡ್ ಹೈಬ್ರಿಡ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಒಟ್ಟು ಸೌರ ಮತ್ತು ಹೈಬ್ರಿಡ್ ಯೋಜನೆಗಳು ಏನಿದೆ ಅಂತಂದ್ರೆ ಕಂಬೈನ್ ಮಾಡಿ ನಾವು ನೋಡಿದ್ರೆ 296.59 ಗೀಗಾವಾಟ್ಸ್ ಗಳ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೌರ ಮತ್ತು ಹೈಬ್ರಿಡ್ ಯೋಜನೆಗಳ ಒಟ್ಟು ಸಾಮರ್ಥ್ಯ ಇಷ್ಟು ಗೀಗಾವಾಟ್ ಆಗಿದೆ ಇವಾಗ. ಓಕೆ. ಅದಷ್ಟೇ ಅಲ್ಲದೆ ನೋಡಿ, PM ಸೂರ್ಯಗ್ರಹ ಅಥವಾ ಸೂರ್ಯ ಘರ್ ಅಂದ್ರೆ ಮುಫ್ತ್ ಬಿಜಿಲಿ ಯೋಜನಾ ಅಂತಂದ್ರೆ PM ಸೂರ್ಯ ಘರ್, ಅದಕ್ಕೆ ಇನ್ನೊಂದು ಹೆಸರು ಇದೆ, ಮುಫ್ತ್ ಬಿಜ್ಲಿ ಯೋಜನಾ. ಮುಫ್ತ್ ಅಂತಂದ್ರೆ ಫ್ರೀ ಆಗಿ, ಬಿಜ್ಲಿ ಅಂತಂದ್ರೆ ಎಲೆಕ್ಟ್ರಿಸಿಟಿ ಯೋಜನೆ ಕೂಡ ಇದೀವಿ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕರ್ನಾಟಕದಲ್ಲಿ ನಮ್ಮ CM ಆಗಿರುವಂತ ಸಿದ್ದರಾಮಯ್ಯ ಅವರು ನಿಮ್ಗೆ ಆಲ್ರೆಡಿ 200 ಯೂನಿಟ್ ಕರೆಂಟ್ ಅನ್ನ, ಎಲೆಕ್ಟ್ರಿಸಿಟಿಯನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನೋಡಿ, ನಿಮ್ಗೆ ಹೇಳ್ತೀನಿ, ಕೆಲವೊಬ್ರು ಇದು ಚೆನ್ನಾಗಿ ಇಲ್ಲದೆ ಇರುವಂತ ಯೋಜನೆ ಅಂತ ಹೇಳ್ತಾರೆ, ಇನ್ ಕೆಲವೊಬ್ರು ಇದು ಚೆನ್ನಾಗಿರುವಂತ ಯೋಜನೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ನಮ್ಮ ರಾಜ್ಯದವರು ಫ್ರೀ ಆಗಿ ವಿದ್ಯುತ್ ಅನ್ನ ಅವರು ಜನರೇಟ್ ಮಾಡ್ಬೋದು, ಅಲ್ಲಿವರೆಗೂ ಅವರು ಫ್ರೀ ಆಗಿ ಕೊಡ್ಲೇಬೇಕು. ಯಾಕೆಂತಂದ್ರೆ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಅಥವಾ ಮೂಲ ಸೌಕರ್ಯ ಆಗುತ್ತೆ, ಅದಕ್ಕೆ ಅವರು ಕೊಡ್ಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಬೇರೆ ಆಗಿದ್ರು ಆಗಿರಬಹುದು. ಓಕೆ. ಸೊ ಇಲ್ಲೇನಾಗಿದೆ ಅಂದ್ರೆ ಈ ಯೋಜನೆಯಲ್ಲಿ ಭಾರತದ ಮನೆಗಳಿಂದ 9 ಲಕ್ಷ ರೂಫ್ ಟಾಪ್ ಅಂತಂದ್ರೆ ನಿಮ್ಮ ಮನೆಯ ಮೇಲೆ ಇರುವಂತದಕ್ಕೆ ರೂಫ್ ಟಾಪ್ ಅಂತ ಹೇಳ್ತೀವಿ. ರೂಫ್ ಟಾಪ್ ಸೌರ ಏನಾಗಿದೆ ಅಂತಂದ್ರೆ ಸ್ಥಾಪನೆಗಳು ಸಾಧ್ಯ ಮಾಡಕ್ ಆಗಿದೆ ನಮಗೆ ಅಂತಂದ್ರೆ ದಿಸ್ ಸ್ಕೀಮ್ ಹ್ಯಾಸ್ ಎನೇಬಲ್ಡ್ ಅಂದ್ರೆ ಈ ಒಂದು ಸ್ಕೀಮಿನ ಒಳಗಡೆ ಸೂರ್ಯಗ್ರಹ ಅಂತಂದ್ರೆ ಸೂರ್ಯಘರ್ ಅಂತಂದ್ರೆ ನಿಮ್ಮ ಮನೆಯೇ ಒಂದು ಸೂರ್ಯಗ್ರಹ, ಘರ್ ಅಂತಂದ್ರೆ ನಿಮ್ಮ ಮನೆ ಏನು ಒಂದು ಸೂರ್ಯ ಅಂತ ಹೇಳ್ಬಹುದು. ಅಂತಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ನೀವು ಈ ತರ ಸೋಲಾರ್ ಪ್ಯಾನೆಲ್ ನ ನಿಮ್ಮ ಮನೆಯ ಮೇಲೆ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಫ್ರೀ ಆಗಿ ವಿದ್ಯುತ್ ಸಿಗುತ್ತೆ. ಅದಕ್ಕೆ ಮುಫ್ತ್ ಬಿಜಿಲಿ ಯೋಜನಾ ಕೂಡ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ. ಹಾಗಾಗಿ 9 ಲಕ್ಷ ಮನೆಗಳ ಮೇಲೆ ರೂಫ್ ಟಾಪ್ ಮೇಲೆ ನಾವು ಏನ್ ಮಾಡಿದೀವಿ ಅಂತಂದ್ರೆ ಸೋಲಾರ್ ಇನ್ಸ್ಟಾಲೇಷನ್ ನ ಮಾಡಿದ್ದೇವೆ ಅಥವಾ ಸೌರ ಸ್ಥಾಪನೆಗಳನ್ನ ನಾವು ಮಾಡಿದ್ದೇವೆ. ಎಲ್ಲಿ ನಮ್ಮ ಭಾರತದಂತೆ ಅಂತ. ಓಕೆ. ಅದಷ್ಟೇ ಅಲ್ಲದೆ ನೋಡಿ, ಸೋಲಾರ್ ಕಾಂಟ್ರಿಬ್ಯೂಷನ್ ಟು ಕ್ಲೈಮೇಟ್ ಗೋಲ್ಸ್ ಅಂತಂದ್ರೆ ನಾವು ಸೋಲಾರ್ ಪವರ್ ಏನಾಗುತ್ತಪ್ಪ ಅಂತಂದ್ರೆ 47% ನಮ್ಮ ಭಾರತದಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಎಷ್ಟಿದೆ ನಮ್ಮ ಸೋಲಾರ್ ಇಂದ ಅಥವಾ ಸೌರದಿಂದ, ಸೌರ ಶಕ್ತಿಯ ಭಾರತದ ಒಟ್ಟು
ಎಷ್ಟಿದೆ ಅಂತಂದ್ರೆ ಇಂಧನದ ಸಾಮರ್ಥ್ಯ 47% ಓಕೆ, ಇದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಅಂತಂದ್ರೆ ನಮ್ಮ ಕ್ಲೈಮೇಟ್ ಚೇಂಜ್ ಗೋಲ್ಸ್ ಏನಿದೆ, ಹವಾಮಾನದ ಗುರಿಗಳೇನಿದೆ, ಅದನ್ನ ಕೂಡ ನಾವಿಲ್ಲಿ ಆ, ಪೂರೈಸ್ಕೋಬಹುದು. ಅದಷ್ಟೇ ನೋಡಿ, ರಾಜ್ಯಗಳು ಯಾವ್ಯಾವು ಅಂತಂದ್ರೆ ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲೂ ಇದೆ, ಬಟ್ ಇವು ಟಾಪ್ ರಾಜ್ಯಗಳು ಅಂತ ನೀವು ನೆನ್ಪಿಟ್ಕೊಳ್ಳಿ. ಅದಷ್ಟೇ ಅಲ್ಲದೆ ಗ್ರೋತ್ ಇನ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಸೌರ ತಯಾರಿಕೆ ಕೂಡ ಏನಾಗ್ತದೆ, ವೃದ್ಧಿ ಆಗ್ತಾ ಇದೆ. ಸೋಲಾರ್ ಮಾಡೆಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಅಂತಂದ್ರೆ ನಾವು 2014ರಲ್ಲಿ ಬರೀ 2 ಗೀಗಾ ವಾಟ್ ಇತ್ತು, ಇವಾಗ 60 ಗೀಗಾ ವಾಟ್ಗಳು ಕೂಡ ನಾವು ಏನ್ ಮಾಡ್ತಾ ಇದೀವಿ, ಮ್ಯಾನುಫ್ಯಾಕ್ಚರ್ನ ಕೂಡ ಅಥವಾ ತಯಾರು ಮಾಡುವಂತದ್ದು ಸೌರ ಮಾಡೆಲ್ ಏನಿದೆ ಅದನ್ನ ತಯಾರು ಮಾಡುವಂತ ಒಂದು ಸಾಮರ್ಥ್ಯ ಕೂಡ ಏನಾಗಿದೆ, ಹೆಚ್ಚಾಗ್ತಾ ಹೋಗಿದೆ ಅಥವಾ ಏರಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇವತ್ತಿನ ಎರಡನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಜಸ್ಟಿಸ್ ಯಶವಂತ್ ವರ್ಮಾ ಅವರನ್ನ ನಾವು ಇಂಪೀಚ್ ಮಾಡಿದ್ದೇವೆ. ಇಂಪೀಚ್ಮೆಂಟ್ ಕೇಸ್ ಅಂತ ಹೇಳ್ತೀವಿ ನಾವು. 14 ಮಾರ್ಚ್ 2025ರಂದು ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂತ ಯಶವಂತ್ ವರ್ಮಾ ಅವರನ್ನ ನಾವು ಏನ್ ಮಾಡ್ತೀವಿ, ಅಧಿಕೃತವಾಗಿ ನಿವಾಸದಲ್ಲಿ ಅವ್ರ ಮನೆಗೆ ಏನಾಗಿದೆ ಅಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡಿದೆ. ಓಕೆ, ಸೊ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿ ನೋಡಿ ಏನಾಗಿದೆ ಅಂತಂದ್ರೆ ಆನ್ 14th ಮಾರ್ಚ್ ಫೈರ್ ಬ್ರೋಕ್ ಔಟ್ ಇನ್ ಜಸ್ಟಿಸ್ ವರ್ಮಾಸ್ ಅಫಿಷಿಯಲ್ ರೆಸಿಡೆನ್ಸಿ ಇನ್ ನ್ಯೂ ಡೆಲ್ಲಿ. ಹಿ ವಾಸ್ ಇನ್ ದ ಡೆಲ್ಲಿ ಹೈಕೋರ್ಟ್ ಹಿ ವಾಸ್ ದೆನ್ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಅಂತಂದ್ರೆ ಅವಾಗ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಡೆಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿ ಅವರು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅವರ ಮನೆಯಲ್ಲಿ ಅಂತಂದ್ರೆ ಹೊಸ ಮನೆಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಏನಾಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡಿದೆ. ಹಾಗಾಗಿ ಫೈರ್ ಪರ್ಸನಲ್ ರಿಪೋರ್ಟೆಡ್ ಫೌಂಡ್ ಲಾರ್ಜ್ ಅಮೌಂಟ್ ಆಫ್ ಬಾಂಡ್ ಅಂಡ್ ಹಾಫ್ ಬಾಂಡ್ ಕರೆನ್ಸಿ ನೋಟ್ಸ್ ಇನ್ ದ ಔಟ್ ಹೌಸ್ ಸ್ಟೋರ್ ರೂಮ್ ಅಂತಂದ್ರೆ ಅವ್ರಿಗೆ ಏನಾಗಿದೆ, ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅಲ್ಲಿ ಏನ್ ಸಿಕ್ಕಿದೆ ಅಂತಂದ್ರೆ ಸುಟ್ಟು ಹೋಗಿರುವ ಮತ್ತು ಒಂದ್ ಸ್ವಲ್ಪ ಅರ್ಧ ಸುಟ್ಟಿರುವಂತ ಏನಾಗಿದೆ ಅಂತಂದ್ರೆ ಕರೆನ್ಸಿ ನೋಟುಗಳು ಅವ್ರಿಗೆ ಸಿಕ್ಕಿದೆ. ನಗದು ನೋಟುಗಳು ದೊಡ್ಡ ಮಹತ್ವದಲ್ಲಿ ಅಥವಾ ದೊಡ್ಡ ಮೊತ್ತದಲ್ಲಿ ಅವ್ರಿಗೆ ಏನಾಗಿದೆ, ಅವರ ಔಟ್ ಹೌಸಿನಲ್ಲಿ ಅಥವಾ ಔಟ್ ಹೌಸ್ ನಲ್ಲಿ ಏನಂತ ಸ್ಟೋರ್ ರೂಮ್ ಅಂತ ಏನಿರುತ್ತೆ ಅಲ್ಲಿ ಕಂಡು ಬಂದಿದೆ. ಓಕೆ, ಜಸ್ಟಿಸ್ ವರ್ಮಾ ಹೂ ವಾಸ್ ಔಟ್ ಆಫ್ ಟೌನ್ ಡಿನೈಡ್ ದ ಅಲಿಗೇಷನ್ಸ್ ಅಂದ್ರೆ ಅವರು ಅವಾಗ ನ್ಯಾಯಮೂರ್ತಿಗಳು ಏನಾಗಿದ್ರಪ್ಪ ಅಂತಂದ್ರೆ ಅವರು ನಗರದಿಂದ ಹೊರಗಡೆ ಇದ್ರು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ ಆರೋಪಗಳೇನಿದೆ ಅದು ಅಸತ್ಯ ಮತ್ತು ಅದು ಬರೀ ಒಂದು ಏನಂತ ಹೇಳ್ತೀರಾ, ಕನ್ಸ್ಪಿರಸಿ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ, ತಳೆದು ಹಾಕ್ತಾ ಇದ್ದಾರೆ. ಓಕೆ, ಸೊ ಅದನ್ನ ತುಳಿದು ಹಾಕ್ತಾ ಇದ್ದಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇವಾಗ ಪ್ರಮುಖ ಬೆಳವಣಿಗೆಗಳು ಏನಂತ ಅಂದ್ರೆ ಇನ್ ಹೌಸ್ ಎನ್ಕ್ವೈರಿ ಅಂತ ಇದೆ. ಆಂತರಿಕ ತನಿಖೆಗಳನ್ನ ಕೂಡ ನಾವು ನಡೆಸ್ತಾ ಇದ್ದೀವಿ. ಅಲ್ಲಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರುವಂತಹ ಸಂಜೀವ್ ಖನ್ನಾ ಫಾರ್ಮ್ ದ 3 ಮೆಂಬರ್ ಇನ್ ಹೌಸ್ ಕಮಿಟಿ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ 3 ಮೆಂಬರ್ ಇರುವಂತಹ ಒಂದು ಸದಸ್ಯರು ಅಥವಾ 3 ಸದಸ್ಯರಿರುವಂತಹ ಒಂದು ಸಮಿತಿಯನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ, ರಚನೆಯನ್ನ ಮಾಡಿದ್ದಾರೆ. ಓಕೆ, ನಮ್ಮ ಇದಷ್ಟಲ್ಲದೆ ದ ಕಮಿಟಿ ಸ್ಟೇಟೆಡ್ ದಟ್ ದ ಜಸ್ಟಿಸ್ ವರ್ಮಾ ಹ್ಯಾಡ್ ಟ್ಯಾಕ್ಟಿಕ್ ಆರ್ ಆಕ್ಟಿವ್ ಕಂಟ್ರೋಲ್ ಆಫ್ ಸ್ಟೋರಿಂಗ್ ಅಂತಂದ್ರೆ ಆ ಒಂದು ಸ್ಟೋರೂಮಿನ ಮೇಲೆ ಏನಾಗಿತ್ತಪ್ಪ ಅಂತಂದ್ರೆ ಜಸ್ಟಿಸ್ ವರ್ಮಾ ಅವರಿಗೆ ತುಂಬಾ ಚೆನ್ನಾಗಿರುವಂತಹ ಒಂದು ನಿಯಂತ್ರಣ ಇತ್ತು ಅಂತ ಕೂಡ ನಮಗೆ ಇಲ್ಲಿ ಗೊತ್ತಾಗಿದೆ. ಇಟ್ ಫೌಂಡ್ ಸಬ್ಸ್ಟಾನ್ಷಿಯಲ್ ಸಬ್ಸ್ಟೆನ್ಸಸ್ ಇನ್ ದ ಅಲಿಗೇಷನ್ಸ್ ಅಂಡ್ ರೆಕಮೆಂಡೆಡ್ ಹಿಸ್ ರಿಮೂವಲ್ ಅಂತಂದ್ರೆ ನಮಗೆ ಅವರ ವಿರುದ್ಧ ಏನಾಗಿದೆ ಅಂತಂದ್ರೆ ಪ್ರಮುಖವಾಗಿರುವಂತಹ ಆರೋಪಗಳು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಅವರನ್ನ ತೆಗೆದು ಹಾಕುವಿಕೆಯನ್ನ ನಾವ್ ಏನ್ ಮಾಡ್ತಾ ಇದೀವಿ, ಇದು ಸ್ಪಷ್ಟಪಡಿಸುತ್ತೆ ಅಥವಾ ತೆಗೆದು ಹಾಕೋದು ಸೂಕ್ತ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸುಪ್ರೀಂ ಕೋರ್ಟ್ ಡಿಸ್ಮಿಸಲ್. ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡ್ತಾ ಇದ್ದಾರೆ, ಡಿಸ್ಮಿಸ್ ಅಂದ್ರೆ ತಿರಸ್ಕರಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಜಸ್ಟಿಸ್ ವರ್ಮಾ ಚಾಲೆಂಜ್ ಇನ್ ಹಿಸ್ ಹೌಸ್ ಎನ್ಕ್ವೈರಿ ಬಟ್ ಸುಪ್ರೀಂ ಕೋರ್ಟ್ ಡಿಸ್ಮಿಸಲ್ ಹಿಸ್ ಪೆಟಿಷನ್ ಕ್ಲಿಯರಿಂಗ್ ದ ವೇ ಫಾರ್ ದ ಪಾರ್ಲಿಮೆಂಟರಿ ಪ್ರೊಸೆಸ್ ಅಂತಂದ್ರೆ ಇವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಾರ್ಲಿಮೆಂಟರಿ ಪ್ರೊಸೆಸ್ ಇವಾಗ ನಡೀತಾ ಇದೆ. ಓಕೆ, ಪಾರ್ಲಿಮೆಂಟರಿ ಮೋಷನ್ ನೋಡಿ, ಸಂಸತ್ತಿನ ಪ್ರಸ್ತಾವನೆ ಏನ್ ಹೇಳುತ್ತೆ ಅಂತಂದ್ರೆ 146 ಲೋಕಸಭಾ MP ಅವರು ಸೈನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಜ್ಯಸಭಾ ಇದೆ, ಲೋಕಸಭಾ ಇದೆ. ರಾಜ್ಯಸಭೆಯಲ್ಲಿ 146 ಜನ ನಮ್ಮ MPs ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಮೋಷನ್ ಅನ್ನ ಏನ್ ಮಾಡಿದರೆ, ಸೈನ್ ಮಾಡಿದ್ದಾರೆ. ನಮಗೆ ಎಷ್ಟು ಬೇಕು, 100ಕ್ಕಿಂತ ಹೆಚ್ಚು ಜನ ಸೈನ್ ಮಾಡಬೇಕು ಅಂತ ಬೇಕು. ಇವಾಗ ಇಲ್ಲಿ ನೋಡಿದ್ದೀರಾ ನೀವು ಎಷ್ಟಾಗಿದೆ, 146 ಜನ ಸೈನ್ ಮಾಡಿದ್ದಾರೆ. ಇಂಡಿಕೇಟಿಂಗ್ ಸಪೋರ್ಟ್ ಫ್ರಮ್ ಅಂತಂದ್ರೆ ನಿಮ್ಮ ರೂಲಿಂಗ್ ಪಾರ್ಟಿ ಮತ್ತೆ ವಿರೋಧಿ ಪಕ್ಷಗಳು ಮತ್ತೆ ಆಡಳಿತದ ಪಕ್ಷಗಳು ಎರಡೂ ಕೂಡ ಏನ್ ಮಾಡ್ತಾ ಇದೆ, ಇಲ್ಲಿ ಬೆಂಬಲವನ್ನ ಅವರು ತೋರಿಸ್ತಾ ಇದ್ದಾರೆ. ಓಕೆ, ಎನ್ಕ್ವೈರಿ ಕಮಿಟಿ ಫಾರ್ಮ್ ಅಂತಂದ್ರೆ ತನಿಖೆ ಸಮಿತಿಯನ್ನ ಕೂಡ ನಾವು ಏನ್ ಮಾಡಿದೀವಿ, ರಚನೆಯನ್ನ ಮಾಡಿದ್ದೇವೆ. 12 ಆಗಸ್ಟ್ 2025ರಂದು ನಮ್ಮ ಸ್ಪೀಕರ್ ಆಗಿರುವಂತ ಓಂ ಬಿರ್ಲಾ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು 3 ಮೆಂಬರ್ ಅಥವಾ 3 ಜನ ಇರುವಂತ ಒಂದು ಕಮಿಟಿಯನ್ನ ಮಾಡಿದ್ದಾರೆ ಅಂಡರ್ ದ ಜಡ್ಜ್ ಎನ್ಕ್ವೈರಿ ಆಕ್ಟ್ ಅಂತಂದ್ರೆ ಯಾವ ಆಕ್ಟ್ ಕೆಳಗಡೆ ಮಾಡಿದ್ದಾರೆ, ಜಡ್ಜ್ ಎನ್ಕ್ವೈರಿ ಆಕ್ಟ್ 1986 ಕೆಳಗಡೆ ಈ ಒಂದು ಸಮಿತಿಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಸಮಿತಿಯಲ್ಲಿ ಇರೋರು ನೋಡಿ, ಜಸ್ಟಿಸ್ ಅರವಿಂದ್ ಕುಮಾರ್ ಸುಪ್ರೀಂ ಕೋರ್ಟ್ ಜಡ್ಜ್, ಜಸ್ಟಿಸ್ M ಶ್ರೀವಾಸ್ತವ್ ಚೀಫ್ ಜಸ್ಟಿಸ್ ಆಫ್ ಮದ್ರಾಸ್ ಹೈಕೋರ್ಟ್ ಅಂಡ್ BV ಆಚಾರ್ಯ ಸೀನಿಯರ್ ಅಡ್ವೊಕೇಟ್ ಜೂರಿಸ್ಟ್ ಅಂತಂದ್ರೆ ಇವರಷ್ಟು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ 3 ಸದಸ್ಯರ ಒಂದು ತನಿಖೆಯ ಸಮಿತಿಯನ್ನ ಕೂಡ ಅವರು ರಚನೆ ಮಾಡಿದ್ದಾರೆ. ಈ 3 ಆ ತನಿಖೆಯ ರಚನೆಯ ಸದಸ್ಯರು ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ ನಮಗೆ.
ಇವಾಗ ಕರೆಂಟ್ ಸ್ಟೇಟ್ ಏನಿದೆ ಅಂತಂದ್ರೆ ನೋಡಿ, ದ ಕಮಿಟಿ ಹ್ಯಾಸ್ ಕಂಡಕ್ಟೆಡ್ ಅ ಫುಲ್ ಫ್ಲೇಜ್ ಎನ್ಕ್ವೈರಿ ಅಂತಂದ್ರೆ ಈ ಒಂದು ಸಮಿತಿ ಏನಿದೆ ಅದು ಸಂಪೂರ್ಣ ತನಿಖೆಯನ್ನು ನಡೆಸಿದೆ. ಇಟ್ ವಿಲ್ ಎಕ್ಸಾಮಿನ್ ಎವಿಡೆನ್ಸ್, ಕ್ರಾಸ್ ಎಕ್ಸಾಮಿನ್ ದ ವಿಟ್ನೆಸಸ್ ಅಂಡ್ ಸಬ್ಮಿಟೆಡ್ ರಿಪೋರ್ಟ್ ಅಂತಂದ್ರೆ ಇವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಕ್ಷಿಗಳನ್ನ ವಿಚಾರಣೆಗಳನ್ನ ಮಾಡಿ ಅನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರಿಪೋರ್ಟ್ ಅನ್ನ ಅವರು ನಂತರ ಅವ್ರು ಏನ್ ಮಾಡ್ತಾರೆ ಒಂದು ರಿಪೋರ್ಟ್ ಅನ್ನ ಅಥವಾ ವರದಿಯನ್ನ ಅವರು ಸಲ್ಲಿಸ್ತಾರೆ. ಇಫ್ ದ ಕಮಿಟಿ ಫೈನ್ಸ್ ಹಿಮ್ ಗಿಲ್ಟಿ ಅಂತಂದ್ರೆ ಈ ಒಂದು ಕಮಿಟಿ ಅವರು ಅಪರಾಧಿ ಅಂತ ಏನಾದ್ರು ಗೊತ್ತಾದ್ರೆ ಬೋತ್ ದ ಹೌಸಸ್ ಮಸ್ಟ್ ಪಾಸ್ ದ ಇಂಪೀಚ್ಮೆಂಟ್ ಮೋಷನ್ ಅಂತಂದ್ರೆ 2/3 ಬಹುಮತದಿಂದ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವ್ರು ಇದನ್ನ ಇಂಪೀಚ್ಮೆಂಟ್ ಮೋಷನ್ ನ ಪಾಸ್ ಮಾಡ್ಬೇಕಾಗತ್ತೆ ಅವ್ರು ಏನಾದ್ರೂ ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ. ಓಕೆ, ಇಫ್ ರಿಮೂವ್ ಜಸ್ಟಿಸ್ ಮರ್ವಾ ವಿಲ್ ಬಿ ದ ಫಸ್ಟ್ ಹೈಕೋರ್ಟ್ ಜಡ್ಜ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಟು ಬಿ ಇಂಪೀಚ್ ಅಂತಂದ್ರೆ ಇವರನ್ನ ನಾವೇನಾದ್ರೂ ನ್ಯಾಯಮೂರ್ತಿಯ ಒಂದು ಇದರಿಂದ ತೆಗೆದ್ರೆ ಅವರು ಮೊದಲನೆಯ ಏನಾಗ್ತಾರೆ, ನ್ಯಾಯಮೂರ್ತಿಗಳಾಗ್ತಾರೆ. ನಮ್ಮ ಸ್ವತಂತ್ರ ಭಾರತದಲ್ಲಿರುವಂತ ಮೊದಲನೇ ಒಬ್ಬ ನ್ಯಾಯಮೂರ್ತಿ ಆಗ್ತಾರೆ. ಯಾರಪ್ಪ ಅಂತಂದ್ರೆ ಅವರು ತೆಗೆದಿರುವಂತ ಒಬ್ಬ ಮೊದಲನೇ ನ್ಯಾಯಮೂರ್ತಿ ಆಗ್ತಾರೆ. ಅಂದ್ರೆ ಅವರಾಗಿ ಅವರೇ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅವರನ್ನ ನಾವು ತೆಗೆಯುವಂತ ಒಂದು ಮೊದಲನೆಯ ಒಬ್ರು ನ್ಯಾಯಮೂರ್ತಿ ಆಗ್ತಾರೆ. ಓಕೆ, ಇವತ್ತಿಗೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ಮತ್ತೆ ನಾಳೆ ನಿಮಗೆ 2 ಟಾಪಿಕ್ಸ್ ನ ತಗೊಂಡ್ ಬರ್ತೀನಿ. ನೋಡಿ, ಇಲ್ಲಿ ಇಂಪೀಚ್ಮೆಂಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕ್ವಾಸಿ ಜುಡಿಷಿಯಲ್ ಪ್ರೊಸೆಸ್ ಅಂತ ಕೂಡ ಹೇಳ್ತೀವಿ, ಲೆಜಿಸ್ಲೇಟಿವ್ ಪ್ರೊಸೆಸ್ ಇದು. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂತಂದ್ರೆ ಕ್ವಶನ್ಸ್ ಬರುವಂತ ಸಾಧ್ಯತೆಗಳಿವೆ. ಇದನ್ನ ನಾವು ಪಾಲಿಟಿ ಲೆಕ್ಚರ್ಸ್ ಅಲ್ಲಿ ಕೂಡ ಕವರ್ ಮಾಡ್ತೀವಿ. ಸೊ ಇವತ್ತಿಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ನಿಮಗೆ 2 ಟಾಪಿಕ್ಸ್ ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಿಮಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.